ಪಿರಂಗಿಗಳು ಬಂಧುಗಳೇ ನೋಡಿ, ಅರೇಬಿ ಸಮುದ್ರ ನೋಡ್ತಾ ಇದ್ದೀರಾ ನೋಡಿ ಬಂಧುಗಳೇ. ವಾವ್, ನಮಸ್ಕಾರ ಬಂಧುಗಳೇ. ನಮ್ಮ ಭಾರತದಲ್ಲಿ ಇತಿಹಾಸಕ್ಕೆ ಸವಾಲಾಗಿರುವ ಎಷ್ಟೋ ಪ್ರೇಕ್ಷಣೀಯ ಸ್ಥಳಗಳು ಇದೆ, ಬನ್ನಿ ನೋಡ್ಕೊಬರೋಣ. ಕಣ್ಣೂರು ಕೋಟೆ ಅಥವಾ ಸೆಂಟ್ ಏಂಜಲೋ ಕೋಟೆ ಕೇರಳದ ಕಣ್ಣೂರು ನಗರದಿಂದ 3 ಕಿಲೋಮೀಟರ್ ಹತ್ತಿರದಲ್ಲಿರುವ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಐತಿಹಾಸಿಕ ಕೋಟೆಯು ಭಾರತದ ಪ್ರಮುಖ ಪ್ರವಾಸಿ ಆಕರ್ಷಣೆಯಲ್ಲಿ ಒಂದಾಗಿದೆ. ಈ ಕೋಟೆಯನ್ನು 1505ರಲ್ಲಿ ಭಾರತದ ಮೊದಲ ಪೋರ್ಚುಗೀಸ್ ವೈಸರಾಯಿ ಆದ ಡಾನ್ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಅವರು ನಿರ್ಮಿಸಿದರು. 1663ರಲ್ಲಿ ಡಚ್ಚರು ಈ ಕೋಟೆಯನ್ನು ಪೋರ್ಚುಗೀಸರಿಂದ ವಶಪಡಿಸಿಕೊಂಡು ನಂತರ ಅವರು ಈ ಕೋಟೆಯನ್ನು ಆಧುನೀಕರಿಸಿದರು. 1790ರಲ್ಲಿ ಬ್ರಿಟಿಷರು ಈ ಕೋಟೆಯನ್ನು ವಶಪಡಿಸಿಕೊಂಡರು. ಮಲಬಾರ್ ಕರಾವಳಿಯಲ್ಲಿ ತಮ್ಮ ಪ್ರಮುಖ ಮಿಲಿಟರಿ ಸೇವೆಯನ್ನು ಆರಂಭಿಸಿದರು. ಈ ಕೋಟೆಯನ್ನ ಸಂಪೂರ್ಣವಾಗಿ ಕೆಂಪು ಜಂಬು ಇಟ್ಟಿಗೆ ಕಲ್ಲುಗಳಿಂದ ತ್ರಿಕೋನ ಆಕಾರವಾಗಿ ನಿರ್ಮಿಸಲಾಗಿದೆ. ಕೋಟೆಯ 3 ಕಡೆ ಅರಬ್ಬಿ ಸಮುದ್ರವಿದ್ದು ಕೋಟೆಯ ಮೇಲಿಂದ ಸಮುದ್ರದ ಅಲೆಗಳು ದಂಡೆಗೆ ಅಪ್ಪಳಿಸುವ ಸುಂದರವಾದ ನೋಟವನ್ನು ಕಣ್ತುಂಬಿಕೊಳ್ಳಬಹುದು. ಕೋಟೆಯ ಸಮೀಪದಲ್ಲೇ ಒಂದು ಹಳೆಯ ಲೈಟ್ ಹೌಸ್ ಅಥವಾ ದೀಪಸ್ತಂಭ ಕೂಡ ಇದೆ. ಪ್ರಸ್ತುತ ಈ ಕೋಟೆಯು ಭಾರತೀಯ ಪುರಾತತ್ವ ಇಲಾಖೆಯ ಅಧೀನದಲ್ಲಿದ್ದು ರಾಷ್ಟ್ರೀಯ ಸ್ಮಾರಕವಾಗಿ ಸಂರಕ್ಷಿಸಲ್ಪಟ್ಟಿದೆ. ಕೋಟೆಯ ಸುತ್ತಲೂ ಸುಂದರವಾದ ಉದ್ಯಾನವನವನ್ನ ನಿರ್ಮಿಸಲಾಗಿದೆ. ಎಷ್ಟೇ ಆಕ್ರಮಣಗಳು ಮತ್ತು ಪರಕೀಯರ ಆಳ್ವಿಕೆಗೆ ಒಳಗಾದರೂ ತನ್ನ ತನವನ್ನು ಕಳೆದುಕೊಳ್ಳದ ವೀರಭೂಮಿ ನಮ್ಮ ಭಾರತ.